ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ದಾವಣಗೆರೆಯಲ್ಲಿ ರೆಬೆಲ್ಸ್ ಟೀಮ್ ದೊಡ್ಡ ಗೇಮ್ ಪ್ಲಾನ್ ಒಂದನ್ನ ಮಾಡಿದೆ. ಜಿಎಂಐಟಿಯಲ್ಲಿ ಯತ್ನಾಳ್ ಟೀಮ್ ಒಂದಾಗಿದೆ. ಅಲ್ಲಿ ಗುಡುಗಿದ ಯತ್ನಾಳ್ ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡಿ ಗರಂ ಆದ್ರು. ಒಂದೆರಡು ದಿನ ಸೈಲೆಂಟ್, ಮತ್ತೆರಡು ದಿನ ವೈಲೆಂಟ್. ವಿಜೇಂದ್ರ ಟಾರ್ಗೆಟ್. ದೆಹಲಿಗೆ ಹೋಗಿ ವಾಪಸ್ ಬಂದ ಬಳಿಕ ಸೈಲೆಂಟ್ ಆಗಿದ್ದ ಯತ್ನಾಳ್ ಬಣ ಮತ್ತೆ ರಿಯಾಕ್ಟಿವ್ ಆಗಿದೆ. ದಾವಣಗೆರೆಯಲ್ಲಿ ಮತ್ತೊಂದು ಸುತ್ತಿನ ಸಮರಕ್ಕೆ ರಣಕಹಳೆ ಮೊಳಗಿಸಿದೆ. ವ್ಯೂಹ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ವ್ಯೂಹ ರೆಡಿ ಆಗ್ತಿದೆ. ವಿಜೇಂದ್ರ ವಿರುದ್ಧ ಹಲ್ಲು ಮಸೀತಿರುವ ಯತ್ನಾಳ್ ಬಣ ಮತ್ತೊಂದು ಸುತ್ತಿನ ಗೆಡ್ಡ ತೋಡಲು ರೆಡಿ ಆಗಿದೆ. ಇವತ್ತು ದಾವಣಗೆರೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರಿಗೆ ಸೇರಿದ ಗೆಸ್ಟ್ ಹೌಸ್ ನಲ್ಲಿ ಸಭೆ ಸೇರಿದ್ದು ಮತ್ತೊಮ್ಮೆ ದೆಹಲಿಗೆ ಹಾರಲು ಸಜ್ಜಾಗಿದ್ದಾರೆ. ನಾನು ಸಿಎಂ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದೇನೆ. ನಾನು ಯಾರ ಮನೆ ಮುರಿದಿಲ್ಲ. ವಿಜೇಂದ್ರಗೆ ಯತ್ನಾಳ್ ಡಿಚ್ಚಿ. ದಾವಣಗೆರೆ ಸಭೆ ಬಳಿಕ ಮಾತನಾಡಿದ ಯತ್ನಾಳ್ ಹಿಂದೆ ದೆಹಲಿಗೆ ಹೋಗುವುದಾಗಿ ಹೇಳಿದ್ರು. ಅಷ್ಟೇ ಅಲ್ಲದೆ ನಾನೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ನಾನು ಸಿಎಂ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದೇನೆ ಅಂದ್ರು. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತ ಹಾಕಿಲ್ಲ, ಯಾರ ಮನೆ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡ್ರಿ, ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ತಟಸ್ಥ ಗುಂಪು ಪರಿವರ್ತನೆ ಆಗಿದೆ ಎಂದ ಯತ್ನಾಳ್. ಇನ್ನು ಬೊಮ್ಮಾಯಿ ಭೇಟಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ಯತ್ನಾಳ್, ತಟಸ್ಥ ಗುಂಪು ಪರಿವರ್ತನೆ ಆಗಿದೆ, ಭ್ರಷ್ಟಾಚಾರಿಗಳನ್ನ ತೆಗೆಯುವುದಕ್ಕೆ ನಮ್ಮ ಹೋರಾಟ ಅಂದ್ರು. ದೆಹಲಿ ಚುನಾವಣಾ ಫಲಿತಾಂಶದ ಉದಾಹರಣೆ ಕೊಟ್ಟು ಯಡಿಯೂರಪ್ಪ ಹೆಸರೇಳದೆ ಕುಟುಕಿದ್ರು. ಹಾಗೆ ಅಶೋಕ್ ಪರವಾಗಿ ಬ್ಯಾಟ್ ಬೀಸಿದ್ರು. ಅದು ನಮಗೆ ಗುರ್ತೈತಿ. ನಮ್ಮೊಂದೇನು ಬೊಮ್ಮಾಯಿರು ನಾವು ಏನು ಚರ್ಚೆ ಮಾಡಿವಲ್ಲ, ತಟಸ್ಥತಿಲ್ಲ. ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ. ನಮ್ಮ ಪ್ರಯತ್ನ, ನಾವು ಯಾಕೆ ದಿಲ್ಲಿಯೊಳಗೆ ಆಪ್ ಸರ್ಕಾರ ಬಿತ್ತು? ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕ ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ನೋಡ್ರಿ, ಅಶೋಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ, ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಅಶೋಕರು ಮಾಡ್ತಾ ಇದ್ದಾರೆ. ಅಶೋಕರ ಬಗ್ಗೆ ನಮ್ದು ಆರೋಪ ಇಲ್ಲ. ಯತ್ನಾಳ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗಲೆಂದು ಕುಂಭಮೇಳದಲ್ಲಿ ಪೂಜೆ. ಈ ನಡುವೆ ಕುಂಭಮೇಳದಲ್ಲೂ ಯತ್ನಾಳ್ ಪರವಾಗಿ ಪೂಜೆ ಮಾಡಲಾಗಿದೆ. ಯತ್ನಾಳ್ ಫೋಟೋ ಹಿಡಿದ ಅಭಿಮಾನಿಗಳು ಮುಂದಿನ ಸಿಎಂ ಆಗಲಿ, ರಾಜ್ಯಾಧ್ಯಕ್ಷ ಪಟ್ಟ ಸಿಗಲಿ ಅಂತ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಾಗಿದೆ. ಬಿಜೆಪಿಯ ದಂಗೆ ಮತ್ತೊಂದು ಬಾರಿ ದೆಹಲಿಗೆ ಶಿಫ್ಟ್ ಆಗ್ತಿದೆ. ಈ ವಾರ ಮತ್ತೆ ದೆಹಲಿ ಅಂಗಳದಲ್ಲಿ ದಂಗೆ ನಡೆಯುತ್ತೆ. ಇದೇ ವಾರದ ಅಂತ್ಯಕ್ಕೆ ಎಲೆಕ್ಷನ್ ನಡೆಯುತ್ತಾ? ಫೆಬ್ರವರಿ 20ರೊಳಗೆ ಎಲ್ಲ ಸರಿಯಾಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಟಿವಿ9. ಸೊ ಇದು ಬಿಜೆಪಿಯ ರಗಳೆ ವಿಚಾರವಾಗಿ ನಾವು ಗಮನಿಸ್ತಾ ಇದ್ವಿ. ಯತ್ನಾಳ್ ಮತ್ತೊಂದು ಕಡೆ ಗುಡುಗಿತಾ ಇದ್ದಾರೆ. ಇನ್ನು ಇಷ್ಟು ದಿವಸ ಸೈಲೆಂಟ್ ಇದ್ದಂಥ ಕೇಸರಿ ಮನೆಯಲ್ಲಿ ಮತ್ತೊಮ್ಮೆ ಸಮರದ ಸದ್ದು ಜೋರಾಗ್ತಾ ಇದೆ. ಅದರಲ್ಲೂ ಈಗ ತಾನೇ ನೀವು ನೋಡಿದ ಹಾಗೆ ನಾಳೆ ದೆಹಲಿ ದಂಡಯಾತ್ರೆಗೆ ಸಾಲು ಸಾಲು ನಾಯಕರು ತುದಿಗಾಲಲ್ಲಿ ನಿಂತಿದ್ದು ನಾಯಕರ ನಡೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ವಿಜೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಹೋಗಿರ್ತಾರೆ. ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಶ್ರೀರಾಮುಲು ಅಧ್ಯಕ್ಷತೆಯಲ್ಲಿ ಎಸ್ ಸ್ಯಾಂಕ್ಷನ್ ಯಾಕೆ ಆಗಬಾರ್ದು? ನಮ್ಮ ರಮೇಶ್ ಜಾರಕಿಹೊಳಿ ಯಾಕೆ ಆಗಬಾರ್ದು? ತಣ್ಣಗಿದ್ದ ಮನೆಯಲ್ಲಿ ಮತ್ತೆ ಬಿಸಿ ಗಾಳಿ ಎದ್ದಿದೆ. ಅಂತರ್ಯುದ್ಧದ ಜ್ವಾಲೆ ಧಗಧಗ ಅಂತಿದೆ. ಸಮರವೋ ಕದನ ವಿರಾಮವೋ ಗೊತ್ತಿಲ್ಲ. ಆದರೆ ರಾಜ್ಯ ಬಿಜೆಪಿ ನಾಯಕರ ದೆಹಲಿ ದಂಡಯಾತ್ರೆ 108 ಚರ್ಚೆ ಹುಟ್ಟುಹಾಕಿದೆ. ಒಬ್ರಲ್ಲ ಇಬ್ರಲ್ಲ,
ಬಂಡಾಯದ ಬಾವುಟ ನೆಟ್ಟ ಪಡೆಗಳ ಪ್ರಮುಖರೇ ದೆಹಲಿ ಅಂಗಳಕ್ಕೆ ಜಿಗಿಯೋಕೆ ಸನ್ನದ್ಧರಾಗಿದ್ದಾರೆ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣದ ಸಮರ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದೇ ಎಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆ. ಮೊನ್ನೆಯಷ್ಟೇ ಯತ್ನಾಳ್ ಬಣ ದೆಹಲಿಗೆ ಹೋಗಿ ಬಂದಿತ್ತು. ಇದಾದ ಬಳಿಕ ರಾಜ್ಯ ಬಿಜೆಪಿ ಮನೆ ಕೊಂಚ ತಣ್ಣಗೆ ಇದ್ದದ್ದು ಉಂಟು. ಆದ್ರಿಂದ ಒಮ್ಮೆಲೆ ರೋಷಾಗ್ನಿಯ ಜ್ವಾಲೆ ಉರಿಯೋಕೆ ಶುರುವಾಗಿದೆ ನೋಡಿ. ವಾಲ್ಮೀಕಿ ಜಾತ್ರೆಗೆ ತೆರಳುತ್ತಾ ಇದ್ದ ಬಿವೈವಿಗೆ ಹೈ ಬುಲಾವ್. ದಾವಣಗೆರೆಗೆ ಹೋಗ್ಬೇಕಿದ್ದ ಬಿವೈ ವಿಜಯೇಂದ್ರ ವಾಪಸ್. ಎಸ್, ನಿನ್ನೆಯಿಂದಲೂ ದಾವಣಗೆರೆಯಲ್ಲಿ ವಾಲ್ಮೀಕಿ ಜಾತ್ರೆ ಶುರುವಾಗಿದೆ. ಈ ಕಾರ್ಯಕ್ರಮಕ್ಕೆ ಎರಡೂ ಪಕ್ಷದ ನಾಯಕರು ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಲೆಕ್ಕಾಚಾರವಾಗಿ ಇವತ್ತು ಬಿವೈ ವಿಜಯೇಂದ್ರ ಬರಬೇಕಿತ್ತು. ಬೆಂಗಳೂರಿನಿಂದ ದಾವಣಗೆರೆಗೂ ಹೊರಟಿದ್ರು. ಆದ್ರೆ ಮಾರ್ಗ ಮಧ್ಯೆ ವಿಜಯೇಂದ್ರ ವಾಪಸ್ ಆಗಿದ್ದಾರೆ. ದೆಹಲಿಗೆ ಬರುವಂತೆ ಬಿವೈವಿಗೆ ವರಿಷ್ಠರೇ ಬುಲಾವ್ ನೀಡಿದ್ರಿಂದ ವಾಪಸ್ ಆಗಿದ್ದಾರೆ. ವಿಜಯೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಇರ್ತು ಹೋಗಿರ್ತಾರೆ. ಬೆಳಗ್ಗೆ ನಿನ್ನೆ ದಿವಸ ನಮಗೆಲ್ಲ ಹೇಳಿದ್ರು ಬರ್ತೀವಿ ಅಂತೇಳಿ. ಅವ್ರದ ಟಿಪಿನೂ ಫಿಕ್ಸ್ ಆಗಿ ನಿಗದಿಯಾಗಿತ್ತು. ಬೆಳಗ್ಗೆ ಇನ್ನೇನು ಕಾರ್ನಲ್ಲಿ ಬರೋ ಸಂದರ್ಭದಲ್ಲಿ ತುರ್ತಾಗಿ ದೆಹಲಿಗೆ ವಾಪಸ್ ಹೋಗಿದ್ದಾರೆ. ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ. ದೆಹಲಿಗೆ ಹಾರೋಕೆ ಸಜ್ಜಾಯ್ತು ರೆಬೆಲ್ ಯತ್ನಾಳ್ ಟೀಮ್. ದೆಹಲಿಗೆ ಕೇವಲ ವಿಜಯೇಂದ್ರ ಮಾತ್ರ ಹೋಗ್ತಿಲ್ಲ, ಬದಲಾಗಿ ಯತ್ನಾಳ್ ಟೀಮ್ ಕೂಡ ದೆಹಲಿಗೆ ಹಾರಲಿದೆ. ನಾಳೆ ಕೇಂದ್ರ ಸಚಿವ ವಿ ಸೋಮಣ್ಣ ದೆಹಲಿ ನಿವಾಸದಲ್ಲಿ ಪೂಜೆ ಇದ್ದು, ಈ ನೆಪದಲ್ಲಿ ಯತ್ನಾಳ್ ಬಣ ದೆಹಲಿಗೆ ಹೋಗ್ತಾ ಇದೆ. ಇದು ಬರೀ ಪೂಜೆಯೋ ಅಥವಾ ಹೈಕಮಾಂಡ್ ಭೇಟಿಯ ಯತ್ನವೋ ಅನ್ನೋ ಪ್ರಶ್ನೆ ಮೂಡಿದೆ. ದೆಹಲಿ ಪ್ರವಾಸದ ಗುಟ್ಟು ಬಿಟ್ಟು ಕೊಡದ ಯತ್ನಾಳ್ ಇವತ್ತೇ ದೆಹಲಿಗೆ ಹೋಗ್ತೀವಿ, ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ ಅಂತಿದ್ದಾರೆ. ಸಂಜೆ ಡೆಲ್ಲಿಗೆ ಹೋಗ್ತೀವಿ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ. ಯತ್ನಾಳ್ ವಿಜಯೇಂದ್ರ ಸಮರದ ನಡುವೆ ಶ್ರೀರಾಮುಲು ನಡೆ ಕೂಡ ವಿಭಿನ್ನ ಚರ್ಚೆ ಹುಟ್ಟಾಕಿದೆ. ಒಡೆದ ಮನಸ್ಸುಗಳನ್ನ ಒಂದು ಮಾಡುವ ನೆಪದಲ್ಲಿ ಶ್ರೀರಾಮುಲು ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನೋ ಪಿಸು ಶುರುವಾಗಿದೆ. ಇಷ್ಟೇ ಅಲ್ಲ, ನಾಳೆ ರಾಮುಲು ಕೂಡ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ರೆಡ್ಡಿ ವಿಚಾರವಾಗಿ ರಾಮುಲು ಸಿಡಿದೆದ್ದಿದ್ದು, ವರಿಷ್ಠರ ಎದುರು ಇದೇ ವಿಚಾರ ಚರ್ಚೆಗೆ ಬರೋ ಸಾಧ್ಯತೆ ಇದೆ. ಸದ್ಯ ರಾಮುಲು ಪ್ರಯಾಗ್ರಾಜ್ಗೆ ತೆರಳಿದ್ದು, ಅಲ್ಲಿಂದಲೇ ದೆಹಲಿಗೆ ತೆರಳಲಿದ್ದಾರೆ. ರಾಮುಲು ರಮೇಶ್ ರಾಜ್ಯಾಧ್ಯಕ್ಷ ಯಾಕೆ ಆಗಬಾರದು ಎಂದ ಶಾಸಕ. ಬಿವೈವಿ ವಿರುದ್ಧ ಹಲ್ಲು ಮಸತ್ಕೊಂಡು ಓಡಾಡ್ತಾ ಇರುವ ಯತ್ನಾಳ್ ಇವತ್ತು ದಾವಣಗೆರೆಯಲ್ಲಿ ದೊಡ್ಡ ದಾಳವನ್ನೇ ಉರುಳಿಸಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ನಿಭಾಯಿಸ್ತೀನಿ ಎಂದಿದ್ದ ರಾಮುಲು ಮಾತನ್ನ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಪ್ರಸ್ತಾಪಿಸುವ ಮೂಲಕ ತಂತ್ರಗಳ ಬಾಣವನ್ನೇ ಬಿಡ್ತಿದ್ದಾರೆ. ಇಂದು ಕೂಡ ವಾಲ್ಮೀಕಿ ಜಾತ್ರೆಯಲ್ಲಿ ರಾಮುಲು ರಮೇಶ್ ಜಾರಕಿಹೊಳಿ ಯಾಕೆ ಅಧ್ಯಕ್ಷರಾಗಬಾರದು ಅಂತ ಹೇಳಿದ್ದು ಈ ಮಾತಿಗೆ ತಳುಕು ಹಾಕುವಂತಿದೆ. ನಮಗೂ ರಮೇಶ್ ಜಾರಕಿಹೊಳಿ ಅವರು, ಶ್ರೀರಾಮುಲು ಅವರು, ನಮ್ಮ ರಾಜೀವ್ ಗೌಡರು ನಾವೆಲ್ಲ ಒಂದೇ ಆಗ್ತೀವಿ. ನಮ್ಮಲ್ಲೇನು ಭೇದ ಭಾವ ಇಲ್ಲ. ಯಾರ ಅಧ್ಯಕ್ಷ ಆಗಲಿ, ಯಾರ ಮುಖ್ಯಮಂತ್ರಿ ಆಗಲಿ ಗಟ್ಟಿಯಾಗಿ ನಿಂತ್ರೋಣ ಒಬ್ಬನೇ. ಒಂದು ಹೇಳಿದ ಶ್ರೀರಾಮುಲು ಅವ್ರ ಅಧ್ಯಕ್ಷ ಆಗ್ತೀನಿ, ಎಸ್ ಸ್ಯಾಂಕ್ಷನ್. ಯಾಕೆ ಆಗಬಾರ್ದು? ನಮ್ಮ ರಮೇಶ್ ಜಾರಕಿಹೊಳಿ ಅವ್ರು ಯಾಕೆ ಆಗಬಾರ್ದು? ಈ ನಾಟಕ ಕಂಪನಿಗಳು ನೋಡಿದ್ರೆ ನನಗೆ ಆಯ್ಕೆ ಬರೋದಿಲ್ಲ. ನೇರವಾಗಿ ಮಾತಾಡೋದೇ ನಮ್ಮದು ಒಂದು ರಾಜಕೀಯ ಒಂದು ವರ್ಗ ಇದೆ ನಮ್ಮದು. ಆ ವರ್ಗದಲ್ಲಿ ನಿಮ್ಮ ಸಮಾಜ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಅಂತ ಕಾಲ ಬಂದ್ರೆ, ಸಂದರ್ಭ ಬಂದ್ರೆ ನಾವು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀನೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತೇನೆ. ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ, ಇದು ಕುತ್ರ ಕೊಡ್ಲಿ. ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ, ನೋಡಿ ಸ್ವಯಂ ಘೋಷಿತ ಹಿಂದೂ ಹುಲಿನೂ ಅಲ್ಲ, ಏನಿಲ್ಲ. ಕಬಾಬು, ಚಿಕನ್, ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ಸಿದೆಯಲ್ಲಪ್ಪ, ಅವತ್ತೆಲ್ಲೋಗಿತ್ತು ನಿಂದಿತ್ತು. JDS ಹೋಗಿದ್ದೆಲ್ಲ, ನಾಚಿಕಾಗಲಿ ನಿನಗೆ. BJPಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡೋದು ಯಾರು? ಬಿಜಾಪುರದಲ್ಲಿ. ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು, ವಯಸ್ಸಾಗಿದೆ ಅಂತ ಹೇಳ್ತೀಯಲ್ಲ ನೀನು. ಕುಟುಂಬ ರಾಜಕಾರಣಿ ನೀನು. ಮಾರಿ ಕೋಣ ಆಗುತ್ತೆ. ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ, ಅಂದ್ರೆ ಪಳ 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 ಒಳಿಬೇಕು. ಸುಣ್ಣ ಉಪ್ಪು ಹಾಕಿ ನೀರು ಕುಡಿಸ್ತಾರೆ, ಆವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ. ಅದೇ ರೀತಿ ನಿನಗೆ ಮಾರಿ ಕೋಣನಂಗೆ ಬಲಿ ಕೊಡ್ತಾರೆ, ನಿನ್ನನ್ನು ಬಲಿ ಕೊಡ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಬೇಕು.
ಅದೇನೇ ಹೇಳಿ, ಮೊನ್ನೆಯ ವರಿಷ್ಠರ ಸಂದೇಶದಿಂದ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಆಯ್ತು ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಈ ಮುನಿಸಿನ ಸುನಾಮಿ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ನಾಳೆಯ ದೆಹಲಿ ದಂಡಯಾತ್ರೆಯಲ್ಲಿ ಏನೇನಾಗುತ್ತೋ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.